ಹಾಯ್ ನೇತ್ರ. ಹಾಯ್. ಏನ್ ಮಾಡ್ತಾ ಇದ್ಯಾ? ಸ್ಯಾರಿ ಪ್ಯಾಕಿಂಗ್ ಮಾಡ್ತಾ ಇದ್ದೇನೆ ಕಣೆ. ಈ ಕಲಂಕಾರಿ ಸ್ಯಾರಿ ಅಂತೂ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದ್ರೆ ಒಬ್ಬರೇ 3 ಸ್ಯಾರಿ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಮೇಡಮ್. 3 ಸ್ಯಾರಿ 2 ಸ್ಯಾರಿ 3 ಸ್ಯಾರಿ ಅಂತ. ಆದರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿ ಬಟ್ ಮತ್ತೆ ಬುಕಿಂಗ್ ಮಾಡ್ಕೊತಾನೆ ಇದ್ದಾರೆ ಕಣೆ. ನೋಡಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಂತೇಳಿ ಇದು ಒಂದು ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಒಂದೇ ಒಂದು ಪೀಸ್ ಇತ್ತು. ಅವರು ಎಲ್ಲೋ ಹೊರಗಡೆ ಹೋಗಿದ್ದೆ ಮೇಡಮ್. ನಾನು ಹೇಳಿದಾಗ ನಮಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ರು. ಇವಾಗ ನಾನು ಡಿಸ್ಪ್ಯಾಚ್ ತುಂಬಾ ಡಿಮ್ಯಾಂಡ್ ಪೀಸ್ ಅದು. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಸ್ಯಾರಿನೇ ಇದು. ತುಂಬಾ ಜನ ಬಂದವರೆಲ್ಲ ಸ್ಯಾರಿ ಕೇಳ್ತಿದ್ರು. ಅದರಲ್ಲಿ ಕಲರ್ಸ್ ಕೂಡ ಹೇಳಿದೆ ಕಣೆ. ನನಗೆ ಇಷ್ಟ ಆಯ್ತು ಅಂತೇಳಿ 2 ಕಲರ್ಸ್ ಕೂಡ ತಗೊಂಡಿದ್ದೆ. ವಾವ್, ಚೆನ್ನಾಗಿದೆ ಅಲ್ಲ, ಟ್ರೆಂಡಿಂಗ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಇದು ಬಂದು ಮಾಮೂಲಿ ಮೈಸೂರು ಸಿಲ್ಕ್ ಹೇಗೆ ಕೊಡ್ತಾರೋ ಪಲ್ಲು, ಮತ್ತೆ ಇದು ಸೇಮ್ ಟು ಸೇಮ್ ಕೊಟ್ಟಿದ್ದಾರೆ. ಇದು ಒಂದು ಕಾಂಬಿನೇಷನ್ ರಜನಿ, ಪಿಂಕ್ಗೆ ಪರ್ಪಲ್ ಕಾಂಬಿನೇಷನ್. ಇದು ಸೂಪರ್ ಆಗಿದೆ. ಕ್ಲಾತ್ ಅಂತೂ ಫುಲ್ ಸಾಫ್ಟ್ ಆಗಿದೆ. ಕೆಲವ್ರಿಗೆ ಏನು ಡೌಟ್ ಅಂದರೆ ಮೇಡಮ್ ಆನ್ಲೈನ್ ಬುಕ್ ಮಾಡ್ಕೊತೀವಿ, ನಾವು ಫಸ್ಟ್ ಸ್ಯಾರಿ ಬುಕ್ಕಿಂಗ್ ಮಾಡ್ಕೊತಾ ಇರೋದು ಸಾಫ್ಟ್ ಆಗಿದೆಯಾ ಹೇಗಿದೆಯಾ ಅಂತ ತುಂಬ ಜನ ಕ್ವಶನು. ಬಟ್ ಏನು ವೆರಿ ಮಾಡ್ಕೋಬೇಡಿ, ಕಣ್ಣು ಮುಚ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ಡೌಟೇ ಬೇಡ, ಆರಾಮಾಗಿ ಬುಕ್ ಮಾಡ್ಕೋಬಹುದು. ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ, ಮೈಸೂರು ಸಿಲ್ಕ್ ಟೈಪ್ ಇದೆ. ಕಾಂಬಿನೇಷನ್ ಒಂದಕ್ಕೊಂದು ಚೆನ್ನಾಗಿದ್ದಾವೆ. ಬುಕ್ಕಿಂಗ್ ಮಾಡ್ಕೊಂಡು DM ಮಾಡಿ ವಾಟ್ಸಪ್ಪಲ್ಲಿ. ಆನ್ಲೈನ್ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ನೇತ್ರ? ಸೂಪರಾಗಿ ಬರ್ತಿದೆ ಕಣೆ. ಆನ್ಲೈನ್ ಅಂತೂ ಪಾಪ ಮೇಡಮ್ ನಿಮ್ಮ ಮೇಲೆ ನಂಬಿಕೆ ಇದೆ ಮೇಡಮ್. ಅಂದರೆ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿರ್ಬೇಕು ಅಂತಂದರೆ ಮೆಸೇಜ್ಗೆ ರೆಸ್ಪಾನ್ಸ್ ಕೊಡ್ತೀರಾ ಅಂತ ತುಂಬ ಜನ ಇಷ್ಟಪಡ್ತಾರೆ. ಬಟ್ ಅದೇ ತಾನೇ ಬೇಕಾಗಿರೋದು. ದುಡ್ಡು ಹಾಕ್ಸ್ಕೊಂಡು ಮಾತಾಡ್ದಿರೋದೆಲ್ಲ ಏನು ಚಂದ ಇಲ್ಲ. ಅವಾಗ ನಮ್ಮನ್ನ ಫೇಕ್ ಅಂದ್ಕೊಂಡ್ಬಿಡ್ತಾರೆ. ಯಾರಿಗೂ ನಮ್ಮ ಮೇಲೆ ನಂಬಿಕೆನೇ ಬರಲ್ಲ. ಬಟ್ ಅಮೌಂಟ್ ಹಾಕ್ಲಿ ಬಿಡ್ಲಿ ಅವ್ರು ತೊಗೊಳ್ಳಿ, ಅದು ಸೆಕೆಂಡ್ರಿ. ಬಟ್ ನಮ್ಮ ರೆಸ್ಪಾನ್ಸು ನಮ್ಮ ಮಾತು ಅವರಿಗೆ ತುಂಬ ಇಷ್ಟ ಆಗೋಂಥದ್ದು. ಇದೆಲ್ಲ ಇವತ್ತು ಮಾಡಿರೋದ ಡಿಸ್ಪ್ಯಾಚ್ ಕಣಮ್ಮ ಮಾಡ್ತಾ ಇದ್ದೀನಿ. ಅದು ಟೈಮ್ ಸಾಕಾಗ್ತಿಲ್ಲ. ನಿನ್ನೆ ಹಾಕಿದ್ ಕಾಟನ್ ಸ್ಯಾರೀಸ್ ಎಲ್ಲ ಶೋಲ್ಡ್ ಔಟಾ? ಫುಲ್ಲು ಶೋಲ್ಡ್ ಔಟ್ ಕಣೆ. ತುಂಬ ಚೆನ್ನಾಗಿ ತೊಗೊಂಡ್ರು. ಫೋನ್ ಮಾಡಿ. ಕಾಟನ್ ಸ್ಯಾರಿಗಂತೂ ಒಳ್ಳೆ ರೆಸ್ಪಾನ್ಸ್ ಕಣೆ. ತುಂಬ ಜನ ಇಷ್ಟಪಟ್ಟಿದ್ದಾರೆ. ಬಟ್ ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ನಿನ್ನೆ ಹಾಕಿದ ತಕ್ಷಣ ಎಲ್ಲ ಶೋಲ್ಡ್ ಔಟ್ ಆಗ್ಬಿಟ್ಟಿದಲ್ಲ. ಅದೇ ಅಂತಾರೆ ಮೇಡಮ್, ನೋಡೋಷ್ಟೊತ್ತಿಗೆ ನೀವೇನು ಮಧ್ಯರಾತ್ರಿ ಹಾಕ್ತೀರಾ, ಅಷ್ಟು ಬೇಗ ಶೋಲ್ಡ್ ಔಟ್ ಅಂತ ಹಾಕ್ತಿರಲ್ಲ ಅಂತ ತುಂಬ ಜನ ಕ್ವಶನು. ಬಟ್ ಮಧ್ಯರಾತ್ರಿ ಏನು ಹಾಕಲ್ಲ ಮೇಡಮ್. ಓಕೆ, ಇವಾಗ ನೆಕ್ಸ್ಟ್ ಯಾವ ಥರ ಸ್ಯಾರೀಸ್ ತರಿಸ್ತಾ ಇದೆಯಾ? ಸರ್ಪ್ರೈಸ್ ಕಣೆ. ಹೇಳ್ಬಿಟ್ರೆ ಖುಷಿ ಇರಲ್ಲ ಅಂತೇಳಿ ಸರ್ಪ್ರೈಸು. ನೋಡ್ಬಿಟ್ರೆ ನೀವು ಫುಲ್ ಫಿದಾಗಿ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಒಂದೇ ಪ್ಯಾಟರ್ನ್ ಏನಕ್ಕೆ ಹಾಕಬೇಕು, ಸ್ವಲ್ಪ ಡಿಫ್ರೆಂಟಾಗಿ ಹಾಕಬೇಕು ಅಂತ ಹೇಳಿ ನಾನೇ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ. ನೇತ್ರ ಅಂದ್ರೇ ಕಲೆಕ್ಷನ್ ತಕ್ಕೋಗಿ ನಾನು ಸ್ಯಾರಿ ಹಾಕ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಬಂದ ತಕ್ಷಣ ನಾನೇ ಡಿಸ್ಪ್ಯಾಚ್ ಮಾಡ್ತೀನಿ. ಬಟ್ ಇನ್ನೊಂದು ಏನು ಅಂತಂದರೆ ನಾನು ಸ್ಟಿಚಿಂಗ್ ಕೂಡ ಮಾಡಿಸ್ಕೊಂಡು ಡಿಸೈನ್ ಹೇಗೆ ಬರುತ್ತೆ ಅಂತೇಳಿ ಅದು ಸಮೇತನೇ ನಾನು ಪೋಸ್ಟ್ ಮಾಡೋದು. ಹಾಗೆ ಹಾಕಿದ್ರೆ ಮೇಡಮ್ ಹೇಗೆ ಸ್ಟಿಚ್ ಮಾಡಿಸ್ಕೋಬೇಕು ಏನು ನಮಗೂ ಕೆಲವೊಂದು ಐಡಿಯಾ ಇರಲ್ಲ ಮೇಡಮ್ ಅಂತ ತುಂಬ ಜನ ಕ್ವಶನ್. ಹಾಗಾಗಿ ವೆಯ್ಟ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿಸ್ಕೊಂಡು ಬ್ಲೌಸ್ ಸಮೇತ ನಿಮಗೆ ಪೋಸ್ಟ್ ಮಾಡ್ತೀನಿ. ಎಲ್ಲರೂ ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಬಟ್ ಈ ಸ್ಯಾರಿ ಅಂತೂ ಫುಲ್ಲು ಶೋಲ್ಡ್ ಆಗಿದೆ. ಬೇಕು ಅನ್ನೋರು ಅಡ್ವಾನ್ಸ್ ಕೊಟ್ಟು ಇದನ್ನು ಕೂಡ ಬುಕಿಂಗ್ ಮಾಡ್ಕೋಬೋದು. ಬಟ್ ಇವಾಗಂತೂ ಇಲ್ಲ ಈ ಸ್ಯಾರಿ ಬಂತು. ನೇತ್ರ, ಪಿಂಕ್ ಸ್ಯಾರಿ ಅಂತೂ ಒಳ್ಳೆ ಸೇಲ್ ಇದೆ ಅಲ್ಲ? 100% ಕಡೆ. ಮತ್ತೆ ಪುನಃ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನನ್ನ ಫಾಲೋವರ್ಸ್ಗೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಖುಷಿ ಆಗ್ತಿದೆ. ನೀವು ಬೇಕು ಅಂದರೆ ಫ್ರೆಂಡ್ಗೆ ಅಡ್ವಾನ್ಸ್ ಕೊಟ್ಟು ಫ್ರೀ ಬುಕಿಂಗ್ ಮಾಡ್ಕೋಬೋದು. ಯಾವುದೇ ಸ್ಯಾರಿ ಬೇಕಾದರೂ ನನ್ನ ಪೇಜಲ್ಲಿ ನೋಡಿದರೆ ನೀವು ಬುಕಿಂಗ್ ಮಾಡ್ಕೋಬೋದು. ಮತ್ತೆ ರೀಸ್ಟಾಕ್ ಮಾಡ್ತಾ ಇರ್ತೀನಿ. ಬಟ್ ನೋಡಿದ ತಕ್ಷಣ ಬೇಗ ಬುಕಿಂಗ್ ಮಾಡ್ಕೊಳ್ಳಿ, ವೆಯ್ಟ್ ಮಾಡಬೇಡಿ. ಇದು ಎಷ್ಟು ಸ್ಯಾರಿ ರೀಸ್ಟಾಕ್ ಮಾಡ್ತಿದ್ರಿ ನೇತ್ರ? 50 ಸ್ಯಾರಿ ಸ್ಟಾರ್ಟಿಂಗ್. ಒಂದು 20 ಸ್ಯಾರಿ ನಾನು ಫಸ್ಟ್ ತರಿಸಿದ್ದು ನನ್ನ ಪೇಜ್ ನೋಡ್ಕೊಂಡು ಅಂತ ಹೇಳಿ. ಆಮೇಲೆ ಮತ್ತೆ ಹಬ್ಬದಲ್ಲಿ ಹಾಕಿದ್ದಲ್ಲ, ಅದು ಒಂದು 15 ಸೆಕೆಂಡಲ್ಲೇ ಶೋಲ್ಡ್ ಔಟ್ ಆಗೋಯ್ತು. ಇದು ಬಂದು ಮೊನ್ನೆ 50 ಸ್ಯಾರಿ ತರಿಸಿದೆ, ಫುಲ್ಲು ಶೋಲ್ಡ್ ಔಟ್ ಆಗೋಯ್ತು. ಮತ್ತೆ ಇವತ್ತು ಒಂದು 30 ಸ್ಯಾರಿ ತಂದು ತರಿಸಿದ್ರು, ಅದು ಫುಲ್ ಶೋಲ್ಡ್ ಔಟ್ ಆಗಿದೆ. ಬೇಗ ಬುಕಿಂಗ್ ಮಾಡ್ಕೊಂಡು ನನಗೆ ವಾಟ್ಸಪ್ಪಲ್ಲಿ DM ಮಾಡಿ ಅಡ್ವಾನ್ಸ್ ಪೇ ಮಾಡಿದ್ರೆ ನೆಕ್ಸ್ಟ್ ನಿಮಗೂ ಕೂಡ ಫ್ರೀ ಬುಕಿಂಗ್ ತಗೋತಾ ಇದ್ದೀರಾ? ಫ್ರೀ ಬುಕಿಂಗ್ ತಗೋತಾ ಇದ್ದೀನಿ. ಇವಾಗ ಸ್ಯಾರಿ ಬೇಕು ಅಂದರೂ ಇಲ್ಲ ಇವಾಗ. ಹಾಗೇನೆ ನಾನು ನೆನೆ ಒಂದು ಅಡ್ವಾನ್ಸ್ ಮಾಡಿದ್ದೆ ಕಣೆ. ಸ್ಯಾರಿ ಗಿಫ್ಟು ನಿಮಗೆ ಫಾಲೋವರ್ಸ್ ಆದರೆ ಅಂತೇಳಿ ನಾನು ಹೇಳಿದ್ದು, ನಾನು ಹಾಕೋ ವಿಡಿಯೋಗೆ ಒಳ್ಳೆ ಕಮೆಂಟ್ಸ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಮತ್ತು ಒಳ್ಳೆ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿದ್ರೆ ಗಿಫ್ಟ್ ಅಂತ ಅನೌನ್ಸ್ ಮಾಡಿದ್ದು. ಬಟ್ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಒಂದು ಡೌಟ್ಸ್ನ ಕ್ಲಿಯರ್ ಮಾಡಿ ಮೇಡಮ್ ಅಂತ. ಫಾಲೋ ಮಾಡಿದ್ವಿ ಮೇಡಮ್, ನಮಗೂ ಗಿಫ್ಟ್ ಸಿಗಲ್ವಾ ಅಂತ ತುಂಬ ಜನ ಕ್ವಶನು. ಬಟ್ ನಾನು ಹಾಕೋ ವಿಡಿಯೋಗೆ ಒಳ್ಳೆ ಲೈಕ್ಸು, ಒಳ್ಳೆ ಕಮೆಂಟ್ಸು ಮತ್ತು ಶೇರಿಂಗು, ಯಾರು ಜಾಸ್ತಿ ಶೇರ್ ಮಾಡಿರ್ತಾರೆ ಅವರಿಗೆ ಸ್ಯಾರಿ ಗಿಫ್ಟ್ ಅಂತ ನಾನು ಅನೌನ್ಸ್ ಮಾಡಿದ್ರು. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತೇಳಿ ಇವಾಗ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಮ್ಮ ಫೋನಿಂದ ಎಷ್ಟು ಜನಕ್ಕೆ ಶೇರಿಂಗ್ ಮಾಡಿದ್ದೀರ ಅನ್ನೋದು ತುಂಬ ಮುಖ್ಯ ನನಗೆ. ನೋಡ್ಕೊಂಡು ನನಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ DM ಮಾಡಿದ್ರೆ ಯಾರು ಫಸ್ಟು ಯಾರು ಸೆಕೆಂಡ್ ಅಂತ ಗೊತ್ತಾಗುತ್ತೆ. ಅವಾಗ ಈ ಸ್ಯಾರಿನ ಗಿಫ್ಟ್ ಕೊಡ್ತೀನಿ. ತಿಳ್ಕೊಂಡು ಮಾಡಿ. ಥ್ಯಾಂಕ್ ಯು.